ರ್ಯಾಟ್ ರೇಸ್ ಅನ್ನೋ ಥರ ಮೀಸಲಾತಿಯ ಓಟ ನಡೀತಾ ಇದೆ. ಪ್ರತಿಯೊಂದು ಜನಾಂಗದವರು ನಮಗೆ ಮೀಸಲಾತಿ ಕೊಡಿ ಅಂತ. ಮೀಸಲಾತಿ ಅಂದರೆ ಬಡವರನ್ನು ಮೇಲೆತ್ತುವ ಕಾರ್ಯಕ್ರಮ ಅಂತ, ಗರೀಬಿ ಹಟಾವೋ ಕಾರ್ಯಕ್ರಮ ಅಂತ ಎಲ್ಲರೂ ತಿಳ್ಕೊಂಡಾಗ ಕಾಣಿಸ್ತಾ ಇದೆ. ಮೀಸಲಾತಿ ಅಂದರೆ ಖಂಡಿತವಾಗಿಯೂ ಗರೀಬಿ ಹಟಾವೋ ಕಾರ್ಯಕ್ರಮ ಅಲ್ಲ. ಗರೀಬಿ ಹಟಾವೋ ಮಾಡೋದಕ್ಕೆ ನಿಮಗೆ ಬೇಕಾದಷ್ಟು ನಿಗಮಗಳನ್ನು, ಮಂಡಳಿಗಳನ್ನು, ಬಜೆಟ್ನಲ್ಲಿ 500 ಕೋಟಿನೋ ಅಥವಾ ಮಠಗಳಿಗೆ ಎಷ್ಟು ಕೋಟಿನೋ, ಇನ್ಯಾವುದೋ ಸಂಘಗಳಿಗೆ ಎಷ್ಟು ಕೋಟಿನೋ ಮಾಡಿ ನೀವು. ಆದರೆ ಬಡತನ ನಿವಾರಣೆ ಕಾರ್ಯಕ್ರಮ ಅಲ್ಲ ಮೀಸಲಾತಿ. ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಎಲ್ಲ ಸಮುದಾಯದ ತಜ್ಞರು ಸೇರಿ ರೂಪಿಸಿದಂತಹ ಅದ್ಭುತವಾದಂಥ ಸಂವಿಧಾನದಲ್ಲಿ ಇದನ್ನು ಸ್ಪಷ್ಟವಾಗಿ ಬರೆಯಲಾಗಿದೆ. ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಆ ಸಾಮಾಜಿಕ ಹಿಂದುಳಿಯುವಿಕೆ ಹಿನ್ನೆಲೆಯಲ್ಲಿ ಆರ್ಥಿಕವಾಗಿ ತಳಕ್ಕೆ ಒತ್ತಲ್ಪಟ್ಟಂತಹ ಸಮುದಾಯಗಳನ್ನು ಮಾತ್ರ ಮೀಸಲಾತಿಗೆ ಪರಿಗಣಿಸಬೇಕು ಅನ್ನುವಂಥದ್ದು. ಇವತ್ತು ವಿಚಿತ್ರ ಪರಿಸ್ಥಿತಿ ಇದೆ ಕರ್ನಾಟಕದಲ್ಲಿ. ಬಹಳ ಮಂದಿ ನಮಗೆ ಕೇಳ್ತಾಯಿದ್ರು, ಉಸ್ತಾದ್ ಅವರಿಗೂ ಕೇಳ್ತಾಯಿದ್ರು, ನನಗೂ ಕೇಳ್ತಾಯಿದ್ರು, ನಿಜವಾಗಿ ಮೀಸಲಾತಿ ಕೇಳಬೇಕಾಗಿರೋರು ಮುಸ್ಲಿಮರು, ಅವ್ರದ್ದು ಸುದ್ದಿನೇ ಬರ್ತಾ ಇಲ್ವಲ್ಲ ಪೇಪರ್ನಲ್ಲಿ ಅಂತ. ಅವರು ಸುಮ್ಮನೆ ಇದ್ದಾರೆ, ಉಳಿದವರೆಲ್ಲ ನಮ್ಮ ಮೀಸಲಾತಿ ಕೊಡಿ, ನಮ್ಮ ಮೀಸಲಾತಿ ಕೊಡಿ ಅಂತೇಳಿ ಕೇಳ್ತಾ ಇದ್ದಾರೆ. ನೀವ್ಯಾಕೆ ಸುಮ್ಮನೆ ಇದ್ದೀರಿ ಅಂತ ಹೇಳ್ಬಿಟ್ಟು ನಾವು ಒಂದು ವಿಷಯವನ್ನು ಸ್ಪಷ್ಟಪಡಿಸ್ಕೊಳ್ಬೇಕು. ಬಹಳ ಮುಖ್ಯವಾಗಿ ಸಂವಿಧಾನಬದ್ಧವಾದಂತಹ ಸವಲತ್ತುಗಳನ್ನು ನಾವು ಕೇಳಬೇಕಾಗಿದೆ. ಎಲ್ಲರೂ ಕೇಳ್ತಾರೆ ಅಂತ ಹೇಳ್ಬಿಟ್ಟು ನಮಗೂ ಮೀಸಲಾತಿ ಕೊಡಿ ಅಂತ ಹೇಳಿ ಕೇಳಲಿಕ್ಕೆ ಬರೋದಿಲ್ಲ ನಾವು. ಆದರೆ ಈಗ ಉಸ್ತಾದ್ ಅವರು ಹೇಳಿದರು, ಮುಸ್ಲಿಮರು ಬಹಳ ಹಿಂದುಳಿದಿರುವಂಥ ಸಮುದಾಯ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ, ಆರ್ಥಿಕವಾಗಿ ಇವತ್ತಿಗೂ ತಳಸ್ತರದಲ್ಲಿರುವಂತಹ ಸಮುದಾಯ ಅನ್ನುವಂಥದ್ದು. ಅದನ್ನು ಅವರು ಹೇಳೋದು ಅಂತ ಹೇಳಿ ಅಲ್ಲ, ಅದು ಕರ್ನಾಟಕದ ಇತಿಹಾಸವನ್ನು ತೆಗೆದು ನೋಡಿದರೆ ನೀವು ಬಹಳ ಸಮಯದಿಂದ ಇದು ಸ್ಪಷ್ಟವಾಗಿ ಮತ್ತೆ ಮತ್ತೆ ತಜ್ಞರು ಹೇಳ್ತಾ ಇದ್ದಾರೆ. ಇದನ್ನು ಸ್ವಾತಂತ್ರ್ಯ ಪೂರ್ವದಲ್ಲಿಯೇ 1918ರಲ್ಲಿ ಮೈಸೂರು ಮಹಾರಾಜ ಅವರು ಮಿಲ್ಲರ್ ಆಯೋಗವನ್ನು ಸ್ಥಾಪನೆ ಮಾಡಿದರು. ಹಿಂದುಳಿದಿರುವಿಕೆಯನ್ನು ಗುರುತಿಸಿ ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಯಾರು ಹಿಂದುಳಿದಿದ್ದಾರೆ, ಯಾವ ಸಮುದಾಯ ಹಿಂದುಳಿದಿದೆ ಅನ್ನೋದನ್ನು ಗುರುತಿಸೋದಕ್ಕೆ ನೇಮಕ ಮಾಡಲ್ಪಟ್ಟಂತಹ ಮಿಲ್ಲರ್ ಆಯೋಗ 1921ರಲ್ಲಿ ತನ್ನ ವರದಿಯನ್ನು ಕೊಡ್ತದೆ. ಆ ವರದಿನಲ್ಲಿ ಬಹಳ ಸ್ಪಷ್ಟವಾಗಿ ಈ ರಾಜ್ಯದ ಮುಸ್ಲಿಮರು ಅತ್ಯಂತ ಹಿಂದುಳಿದವರು ಅನ್ನುವಂಥ ಮಾತನ್ನು ಅವರು ಹೇಳ್ತಾರೆ. ಅದರ ಆಧಾರದ ಮೇಲೆ ಮೈಸೂರಿನ ಮಹಾರಾಜರು ರೂಪಿಸಿದಂತಹ ಮೀಸಲಾತಿ ಅಡಿಯಲ್ಲಿ ಮುಸ್ಲಿಮರು ಮೀಸಲಾತಿ ಪಡಿತಾ ಇದ್ದರು. 1947ರವರೆಗೆ ಇದು ಮುಂದುವರಿಯಿತು. 1947ರ ನಂತರ ಸ್ವಾತಂತ್ರ್ಯ ಸಿಕ್ಕಿದ ನಂತರ ಮತ್ತೆ 1-2 ದಶಕಗಳ ಕಾಲ ಇದು ಹಿನ್ನೆಲೆಯಲ್ಲಿತ್ತು. ಕರ್ನಾಟಕದಲ್ಲಿ 1961ರಲ್ಲಿ ನಾಗನಗೌಡ ಸಮಿತಿ ನೇಮಕವಾಯಿತು. ನಾಗನಗೌಡ ಸಮಿತಿನಲ್ಲಿಯೂ ಕೂಡ ಬಹಳ ಸ್ಪಷ್ಟವಾಗಿ ಮುಸ್ಲಿಮರು ಈ ರಾಜ್ಯದಲ್ಲಿ ಅತ್ಯಂತ ಹಿಂದುಳಿದವರು, ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ ಅವರು ತಳಸ್ತರದಲ್ಲಿದ್ದಾರೆ, ಬಹುತೇಕ ಮುಸ್ಲಿಮರು ತಳಸ್ತರದಲ್ಲಿದ್ದಾರೆ ಅನ್ನುವಂತಹ ಒಂದು ವರದಿಯನ್ನು ನಾಗನಗೌಡ ಅವರು ಕೊಟ್ಟರು. ಅದರಲ್ಲಿ 9 ಜಾತಿಗಳನ್ನು ಅತ್ಯಂತ ಹಿಂದುಳಿದವರು ಮುಸ್ಲಿಮರಲ್ಲಿ ಅಂತ ಜಾತಿ ಅಂತ ಅವರು ಬಳಸಿದ್ದಾರೆ. ನಾವು ಅದನ್ನು ಜಾತಿ ಅಂತ ಪರಿಗಣಿಸೋದಿಲ್ಲ. ಯಾಕಂತ ಹೇಳಿದರೆ ಇಸ್ಲಾಂನಲ್ಲಿ ಜಾತಿ ಪದ್ಧತಿ ಇಲ್ಲ. ಆರ್ಥಿಕವಾಗಿ ಕೆಲವು ಉದ್ಯೋಗಗಳನ್ನು ಮಾಡೋದ್ರ ಮೂಲಕ ಆ ಉದ್ಯೋಗಗಳಿಂದ ಹಿಂದೆ ಉಳಿದಿರುವಂಥವರು ವೃತ್ತಿ ಆಧಾರಿತ ಗುಂಪುಗಳು ಅಂತ ನಾವು ಪರಿಗಣಿಸ್ತೀವಿ ಅದನ್ನು. ಅವರು 9 ಆ ಥರದ ವೃತ್ತಿ ಆಧಾರಿತ ಮುಸ್ಲಿಂ ಗುಂಪುಗಳನ್ನು ಅದನ್ನು ಗುರುತಿಸಿದರು. ಅದರಲ್ಲಿ ಅವರು ಇವರಿಗೆ ಮೀಸಲಾತಿ ಕೊಡಬೇಕಾಗಿದೆ ಅಂತೇಳಿ ಹೇಳಿದರು. ಯಾರೋ ಅದರ ವಿರುದ್ಧ ಕೋರ್ಟಿಗೆ ಹೋದರು. ಕೋರ್ಟಲ್ಲಿ ಅದು ಇತ್ಯರ್ಥ ಆಗಲೇ ಇಲ್ಲ. 1973ರವರೆಗೆ ಅದು ಜಾರಿಗೂ ಬರಲಿಲ್ಲ. ಅದು ಆ ವರದಿ ಮುಸ್ಲಿಮರಿಗೆ ಮೀಸಲಾತಿಯ ವರ್ಗದಲ್ಲಿ ಹಿಂದುಳಿದ ವರ್ಗ ಅಂತೇಳಿ ಗುರುತಿಸಿಕೊಟ್ಟಂತಹ ಇದರಲ್ಲಿ. ಅದಾದ ನಂತರ ಇಡೀ ಕರ್ನಾಟಕದ ಹೊಸ ಮನ್ವಂತರಕ್ಕೆ ಮುನ್ನುಡಿ ಬರೆದಂತಹ ಸನ್ಮಾನ್ಯ ಶ್ರೀ ದೇವರಾಜ ಅರಸು ಅವರು ಅಧಿಕಾರಕ್ಕೆ ಬರ್ತಾರೆ. 1977ರಲ್ಲಿ ಅವರು ಇತರ ಹಿಂದುಳಿದ ವರ್ಗಗಳು ಅನ್ನುವಂಥ ಒಂದು ಕ್ಲಾಸಿಫಿಕೇಷನ್ ಅವರ ಸರ್ಕಾರದವರು ಮಾಡಿದಾಗ ಅದರಲ್ಲಿ ಮುಸ್ಲಿಮರು ಅತ್ಯಂತ ಹಿಂದುಳಿದ ಸಮುದಾಯ, ಅವರು ಕೂಡ ಮೀಸಲಾತಿಗೆ ಅರ್ಹರು ಅನ್ನುವಂಥ ಒಂದು ತೀರ್ಮಾನವನ್ನು ಸರ್ಕಾರ ಕೈಗೊಳ್ಳುತ್ತದೆ. ಅದನ್ನು ಹೈಕೋರ್ಟ್ನಲ್ಲಿ ಪ್ರಶ್ನೆ ಮಾಡ್ತಾರೆ ಯಾರು. ಹೈಕೋರ್ಟು ಸುದೀರ್ಘವಾದಂಥ ವಿಚಾರಣೆ ಮಾಡಿ ಆ ತೀರ್ಪನ್ನು ಎತ್ತಿ ಹಿಡಿತದೆ. ಇಲ್ಲ, ಮುಸ್ಲಿಮರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಭಾಳ ಹಿಂದುಳಿದವರು ಅನ್ನುವಂಥದ್ದನ್ನು ಹೈಕೋರ್ಟ್ ಕೂಡ ಎತ್ತಿ ಹಿಡಿತದೆ. ಅದನ್ನು ಇನ್ಯಾರೋ ಸುಪ್ರೀಂ ಕೋರ್ಟ್ಗೆ ಒಯ್ತಾರೆ.
ಸುಪ್ರೀಂ ಕೋರ್ಟ್ನಲ್ಲಿ ಸುದೀರ್ಘ ವಿಚಾರಣೆ ನಡೆದ ನಂತರ ಸುಪ್ರೀಂ ಕೋರ್ಟ್ ರಾಜ್ಯ ಸರ್ಕಾರಕ್ಕೆ ಆದೇಶ ಕೊಡುತ್ತದೆ, ಇಲ್ಲ ನೀವು ಇನ್ನೊಂದು ಆಯೋಗವನ್ನು ನೇಮಿಸಿ ಕರ್ನಾಟಕದಲ್ಲಿ ಯಾರೆಲ್ಲ ನಿಜಕ್ಕೂ ಹಿಂದುಳಿದಿದ್ದಾರೆ, ಎಷ್ಟು ಹಿಂದುಳಿದಿದ್ದಾರೆ, ಮೋಸ್ಟ್ ಬ್ಯಾಕ್ವರ್ಡ್ ಯಾರು, ಮೋರ್ ಬ್ಯಾಕ್ವರ್ಡ್ ಯಾರು, ಜಸ್ಟ್ ಬ್ಯಾಕ್ವರ್ಡ್ ಯಾರು, ಇದನ್ನೆಲ್ಲ ವೈಜ್ಞಾನಿಕವಾಗಿ ತೀರ್ಮಾನಿಸೋದಕ್ಕೆ ನೀವು ಸಮೀಕ್ಷೆಯ ಮೂಲಕ ಮಾಡಿ ಅನ್ನುವಂಥ ಒಂದು ತೀರ್ಪನ್ನು ಸುಪ್ರೀಂ ಕೋರ್ಟ್ ಕೊಡುತ್ತದೆ. ಆ ಸುಪ್ರೀಂ ಕೋರ್ಟ್ ಆಯೋಗವನ್ನು ರಚಿಸೋದಕ್ಕೆ ತೀರ್ಪು ನೀಡಿದ ಪ್ರಕಾರ 1984ರಲ್ಲಿ ವೆಂಕಟಸ್ವಾಮಿ ಆಯೋಗ ಕರ್ನಾಟಕದಲ್ಲಿ ಅಸ್ತಿತ್ವಕ್ಕೆ ಬರುತ್ತೆ. ನ್ಯಾಯಮೂರ್ತಿ ವೆಂಕಟಸ್ವಾಮಿ ಆಯೋಗ. ವೆಂಕಟಸ್ವಾಮಿ ಆಯೋಗ ಕೂಡ ಒಂದು ವೈಜ್ಞಾನಿಕವಾದಂತಹ ಒಂದು ವರದಿಯನ್ನು ಕೊಡ್ತದೆ. ಆದರೆ ಅದು ಜಾರಿಗೆ ಬರೋದಿಲ್ಲ. ಯಾಕೆ ಜಾರಿಗೆ ಬರೋದಿಲ್ಲ ಅಂತ ಹೇಳಿದರೆ, ಆ ವೆಂಕಟಸ್ವಾಮಿ ಆಯೋಗದ ವರದಿನಲ್ಲಿ ಕರ್ನಾಟಕ ರಾಜ್ಯದ ಒಕ್ಕಲಿಗರಲ್ಲಿ ಮತ್ತು ಲಿಂಗಾಯತರಲ್ಲಿರುವಂತಹ ಕೆಲವು ಜಾತಿಗಳನ್ನು ಆ ಮೀಸಲಾತಿಯಿಂದ OBC ಪಟ್ಟಿಯಿಂದ ಹೊರಗಿಡುತ್ತದೆ. ವೈಜ್ಞಾನಿಕವಾದಂಥ ಅಧ್ಯಯನ ಮಾಡಿ ಒಕ್ಕಲಿಗರಲ್ಲೂ ಭಾಳ ಹಿಂದುಳಿದವರಿದ್ದಾರೆ, ಲಿಂಗಾಯತರಲ್ಲೂ ಭಾಳ ಹಿಂದುಳಿದವರಿದ್ದಾರೆ, ಅದು ಯಾರು ಅಂತ ಗುರುತಿಸಿ ಅವರನ್ನು ಮಾತ್ರ OBC ಪಟ್ಟಿನಲ್ಲಿಟ್ಟುಬಿಟ್ಟು ಕೆಲವರನ್ನು ಅದರಿಂದ ಎಕ್ಸ್ಕ್ಲೂಡ್ ಮಾಡಿದಾಗ, ನಿಮಗೆ ನೆನಪಿರಬಹುದು, ಸನ್ಮಾನ್ಯ ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಸುಮಾರು 1 ಲಕ್ಷ ಜನರ ಒಂದು ದೊಡ್ಡ ಪ್ರತಿಭಟನಾ ರ್ಯಾಲಿಯನ್ನು, ನಿಮ್ಮಲ್ಲಿ ಇಲ್ಲಿರೋ ಹಿರಿಯರಿಗೆ ನೆನಪಿದೆ, ಅದು ದೊಡ್ಡ ಪ್ರತಿಭಟನಾ ರ್ಯಾಲಿ. ಮಂಗಳೂರು ವಿಜಯ್ ಅವರಿದ್ದಾರೆ, ಅವರಿಗೆ ಗೊತ್ತಿದ್ದವರಿಗೆ, ಅವರು ಮೀಸಲಾತಿಗೆ ಸಂಬಂಧಿಸಿ ಇತ್ತೀಚೆಗೆ ಪ್ರಜಾವಾಣಿನಲ್ಲಿ ಕೂಡ ಅವ್ರದ್ದು ಬಹಳ ಒಳ್ಳೆಯ ಒಂದು ಲೇಖನ ಬಂತು. ಹಾಗಾಗಿ ಏನಾಯಿತು ಅಂತ ಹೇಳಿದರೆ, ಆ ವೆಂಕಟಸ್ವಾಮಿ ಆಯೋಗದ ವರದಿ ಕರ್ನಾಟಕದಲ್ಲಿ ಜಾರಿಗೆ ಬರಲಿಲ್ಲ. ಅದರ ನಿಜವಾದ ಸ್ವರೂಪದಲ್ಲಿ ಅದನ್ನು ಜಾರಿಗೆಗೊಳಿಸಿದರೆ ಬಹುಶಃ ಬಹಳ ವೈಜ್ಞಾನಿಕವಾದಂಥ ಒಂದು ವರದಿಯಾಗಿತ್ತು ಅದು. ಅದರ ಹಿನ್ನೆಲೆಯಲ್ಲಿ ವೆಂಕಟಸ್ವಾಮಿ ಆಯೋಗದ ವರದಿನಲ್ಲಿ ಇದ್ದಂತಹ ಅಂಶಗಳನ್ನು ಇಟ್ಟುಕೊಂಡು ಮತ್ತೆ ಇನ್ನೊಂದು ಸಮಿತಿ ಕರ್ನಾಟಕದಲ್ಲಿ ಚಿನ್ನಪ್ಪ ರೆಡ್ಡಿ ಆಯೋಗ, ಅದು ಮತ್ತೊಂದು ಸಮೀಕ್ಷೆಯನ್ನು ಮಾಡಿತ್ತು. ಈ ಸಮೀಕ್ಷೆಯಲ್ಲೂ ಕೂಡ 1994ರಲ್ಲಿ ಅದರ ವರದಿ ಬಂತದ್ದು. ಮುಸ್ಲಿಮರನ್ನು ಪ್ರವರ್ಗ 2 ಆ ಪಟ್ಟಿನಲ್ಲಿ ಸೇರಿಸ್ಬಿಟ್ಟು ಮುಸ್ಲಿಮರು, ಬೌದ್ಧರು ಮತ್ತು ಕ್ರಿಶ್ಚಿಯನ್ಸ್ ಇವರನ್ನು ಪ್ರವರ್ಗ 2ರಲ್ಲಿ ಸೇರಿಸಿಬಿಟ್ಟು ಇವರಿಗೆ 6% ಮೀಸಲಾತಿಯನ್ನು ಕೊಡಬೇಕು ಅನ್ನುವಂಥ ಒಂದು ತೀರ್ಮಾನವನ್ನು ಆ ವರದಿ ನೀಡಿತು. ಈ ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿನಲ್ಲಿ ನನಗೆ ನೆನಪಿರುವ ಹಾಗೆ, ನಾನು ತಪ್ಪಿದರೆ ದ್ವಾರಕನಾಥ್ ಅವರು ಸರಿಪಡಿಸಬೇಕು, ಸುಮಾರು 17 ಮುಸ್ಲಿಂ ವೃತ್ತಿಪರ ಗುಂಪುಗಳನ್ನು ಮೋಸ್ಟ್ ಬ್ಯಾಕ್ವರ್ಡ್ ಗ್ರೂಪ್ಸ್ ಅಂತ ಗುರುತಿಸಲಾಗಿತ್ತು. ಚಪ್ಪರ್ ಬಂದಿರಬಹುದು, ದರ್ವೇಶಿ ಇರಬಹುದು, ಕಸಾಬ್ ಇರಬಹುದು, ನಾಯಿ ಇರಬಹುದು, ಆಮೇಲೆ ಭಾಂಗಿ ಇರಬಹುದು, ಬಹಳ ಒಂದು 17 ಕಾಸ್ಟ್ ಅಂತ ಗುರುತಿಸಿದ್ದವರು. ಅದು 17 ವೃತ್ತಿ ಗುಂಪುಗಳು. ಅದನ್ನು ಬಹಳ ಸ್ಪಷ್ಟವಾಗಿ ಇವರು ಮೋಸ್ಟ್ ಬ್ಯಾಕ್ವರ್ಡ್, ಇವರನ್ನು ನಾವು ಏನಾದರೂ ಮಾಡಿ ಮೇಲಕ್ಕೆತ್ತಬೇಕು, ತುಂಬ ತಳದಲ್ಲಿದೆ ಅನ್ನುವಂಥ ಒಂದು ಅಂಶವನ್ನು ಕೂಡ ಚಿನ್ನಪ್ಪ ರೆಡ್ಡಿ ಅವರು ತಮ್ಮ ವರದಿನಲ್ಲಿ ಒಂದು ಸಣ್ಣ ಸೂಚನೆ, ಯಾರದು ಕಾರು ಸ್ವಲ್ಪ ತೊಂದರೆ ಆಗ್ತಾಯಿದೆ, ಅಲ್ಲಿ ಕಾರನ್ನು ಹೊರಗೆ ತೆಗೆಯೋದಕ್ಕೆ 4711 ನಂಬರ್ ದಯವಿಟ್ಟು ಸ್ವಲ್ಪ ಯಾರಾದರೂ ಗಮನಿಸಿ. ಇಲ್ಲಿ ಯಾರಾದರೂ ಕೂತಿರೋರಿದ್ದರೆ ದಯವಿಟ್ಟು 4711. ಚಿನ್ನಪ್ಪ ರೆಡ್ಡಿ ಆಯೋಗದ ವರದಿ ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಕೇಂದ್ರದಲ್ಲಿ ಬಿಂದೇಶ್ವರಿ ಪ್ರಸಾದ್ ಮಂಡಲ್ ಅವರ ಆಯೋಗ ರಚನೆಯಾಗಿ ಅದರ ವರದಿಯೂ ಕೂಡ ಜಾರಿಗೆ ಬಂತು. ಮಂಡಲ್ ವರದಿ ಇಡೀ ದೇಶದಲ್ಲಿ ಮೀಸಲಾತಿ ಪರ ಮತ್ತು ವಿರೋಧ ಬಹಳ ದೊಡ್ಡ ಬೆಂಕಿ ಹೊತ್ತಿದಂತಹ ಒಂದು ಸಂದರ್ಭ ಅದು. ಆ ಮಂಡಲ್ ಕಮಿಷನ್ ವರದಿಯು ಕೂಡ ಜಾರಿಗೆ ಬಂದ ನಂತರ ಆವಾಗ ರಾಜ್ಯದಲ್ಲಿ ಮುಸ್ಲಿಮರನ್ನು ಪ್ರವರ್ಗ 2ರಿಂದ ಏನು 6% ಇದ್ದಿದ್ದು ಮುಸ್ಲಿಮರು, ಬೌದ್ಧರು, ಕ್ರಿಶ್ಚಿಯನ್ ಇದ್ದಂತಹ ವರ್ಗ ಇತ್ತಲ್ಲ, ಅದರಿಂದ 2B ಅನ್ನುವಂತಹ ಗುಂಪಿಗೆ ಸೇರಿಸಿ 4% ಮೀಸಲಾತಿಯನ್ನು ನೀಡಲಾಯಿತು. ಆ 4% ಮೀಸಲಾತಿ ಈಗಲೂ ಕೂಡ ಜಾರಿಯಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿ. ಇದಿಷ್ಟು ನಮ್ಮ ಮುಸ್ಲಿಮರ ಸ್ಥಿತಿಗತಿ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೀನಿ. ಈಗ ಯಾಕೆ ಈ ಪ್ರಸ್ತಾಪ, ಈ ಸಭೆಯ ಒಂದು ಉದ್ದೇಶ ಬಂತು ಅಂತ ಹೇಳಿದರೆ, ಇದು ಒಂದು ಸಭೆ ಅಲ್ಲ. ಮುಸ್ಲಿಂ ಜಮಾತ್ ರಾಜ್ಯದ 7 ಜಿಲ್ಲೆಗಳಲ್ಲಿ ಈಗಾಗಲೇ ಇಂತಹ ವಿಚಾರ ಸಂಕಿರಣಗಳನ್ನು ಮತ್ತು ಪ್ರಾಜ್ಞರ ತಜ್ಞರ ಒಂದು ಸಭೆಯನ್ನು ಕರೆದು ಇಂತಹ ವಿಚಾರ ಸಂಕಿರಣಗಳನ್ನು ಮಾಡಲಿಕ್ಕೆ ಸಿದ್ಧತೆ ಮಾಡಿಕೊಂಡಿದೆ. ಬಹುಶಃ ಮುಂದಿನ 15 ದಿನಗಳ ಒಳಗೆ 12 ಜಿಲ್ಲೆಗಳಲ್ಲಿ, ಮುಂದಿನ 15-20 ದಿನಗಳಲ್ಲಿ ಈ 12 ಜಿಲ್ಲೆಗಳಲ್ಲೂ ಈ ಎಚ್ಚರಿಸುವ ಒಂದು ಕಾರ್ಯಕ್ರಮ ನಡೀಬೇಕು ಅನ್ನುವಂಥ ಒಂದು ಒಳ್ಳೆಯ ಯೋಜನೆಯನ್ನು ಅವರು ಇಟ್ಕೊಂಡಿದ್ದಾರೆ. ಈಗ ಯಾಕೆ ಈ ಪ್ರಸ್ತಾಪ ಬರ್ತಾ ಇದೆ ಅಂತ ಹೇಳಿದರೆ, ಎಲ್ಲರೂ ಕೇಳ್ತಾ ಇದ್ದಾರೆ, ಕೆಲವರು ಸಲಹೆ ಕೊಡ್ತಾ ಇದ್ದಾರೆ. ಯಾರೋ ಒಬ್ಬರು ಸಲಹೆ ಕೊಟ್ಟರು, 4% ಇರುವ ಮುಸ್ಲಿಮರದ್ದು ಕಿತಾಕಿ ನಮಗೆ ಸೇರಿಸ್ಬಿಡ್ರಿ ಅಂತ ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಮಾಧ್ಯಮದಲ್ಲಿ ಬರ್ತಾ ಇದೆ. ನಮ್ಮವರು ಯಾರೂ ಮಾತಾಡ್ತಾ ಇಲ್ಲ.
ಯಾಕೆ ಮಾತಾಡ್ತಾ ಇಲ್ಲ ಅಂತ ಹೇಳಿದರೆ, ದಿನ ಸಾಯೋರಿಗೆ ಅಳೋರು ಯಾರು ಅನ್ನುವಂಥ ಒಂದು ಗಾದೆ ಇದೆ. ಬೇರೆ ಸಮಸ್ಯೆಗಳೇ ಜಾಸ್ತಿ ಆಗಿದೆ ನಮ್ಮದು. ನೀವು ಮೀಸಲಾತಿ ಕೊಡೋದು ಬಿಡಿ, ನಮ್ಮನ್ನು ನೆಮ್ಮದಿಯಿಂದ ಬದುಕಲಿಕ್ಕೆ ಬಿಟ್ಟರೆ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿ ಇವತ್ತು ಈ ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಇದೆ. ಆದ್ಯತೆಗಳೇ ಬದಲಾಗಿದೆ. ಮಾತನಾಡುವಂತಹ ವಿಷಯಗಳೇನಿದೆ ಅದರ ಆದ್ಯತೆಗಳೇ ಬದಲಾಗಿದೆ. ನಿಜವಾಗಿ ಮಾತನಾಡಬೇಕಿರುವಂಥದ್ದು ಧರ್ಮಕ್ಕೆ ಸಂಬಂಧಿಸಿದ ವಿಚಾರಗಳಲ್ಲ. ಮುಸ್ಲಿಮರ ಸಾಮಾಜಿಕ ಹಿಂದುಳಿದಿರುವಿಕೆ, ಆರ್ಥಿಕ ಹಿಂದುಳಿದಿರುವಿಕೆ ಮತ್ತು ರಾಜಕೀಯವಾಗಿ ಎಷ್ಟು ದಮನಕ್ಕೆ ಒಳಗಾಗಿದ್ದಾರೆ ಮುಸ್ಲಿಮರು ಎನ್ನುವಂಥ ವಿಚಾರವನ್ನು ನಾವು ಚರ್ಚೆ ಮಾಡಬೇಕಾಗಿದೆ. ಆದರೆ ಅದನ್ನು ಚರ್ಚೆ ಮಾಡಲಿಕ್ಕೆ ನಮಗೆ ಆಗ್ತಾ ಇಲ್ಲ. ನಮಗೆ ಅದರ ಬದಲಿಗೆ ಮಂದಿರ, ಮಸೀದಿ, ಇನ್ಯಾವುದು ಕೋಮುಗಲಭೆ, ಇನ್ಯಾವುದು ಪ್ರಾಣಿಗಳ ವಿಚಾರ, ದನ, ಹಂದಿ, ಕುರಿ, ಕೋಳಿ, ಇದರಲ್ಲೇ ಮುಳುಗೋಗಿದ್ದೀವಿ ನಾವು. ಅದು ತಿನ್ನಬೇಕಾ, ಇದು ತಿನ್ನಬಾರ್ದಾ, ಅದು ತಿನ್ನೋದಾದರೆ ಎಷ್ಟು ತಿನ್ನಬೇಕು, ಇದು ತಿನ್ನೋದಾದರೆ ಎಷ್ಟು ತಿನ್ನಬಾರ್ದು, ಇಂಥದ್ದೇ ಆದ್ಯತೆಯ ಪ್ರಶ್ನೆಗಳು ನಿಮ್ಮ ಮುಂದೆ ಬರ್ತಾ ಇದೆ. ನಿಮಗೆ ಕಳೆದ 25-30 ವರ್ಷಗಳ ಭಾರತದ ಮುಸ್ಲಿಮರ ಒಂದು ಇತಿಹಾಸವನ್ನು ನೋಡಿದರೆ ಬಹಳ ಆಶ್ಚರ್ಯ ಆಗ್ತದೆ ಮತ್ತು ಕೆಲವು ಸಲ ಬೇಜಾರು ಕೂಡ ಆಗ್ತದೆ. 10 ವರ್ಷ ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತಾ, ಅಲ್ಲ ಬಾಬರಿ ಮಸೀದಿ ಇತ್ತಾ, ಅದನ್ನು ಉಳಿಸ್ಬೇಕಾ, ಇದನ್ನು ಕೆಡವಬೇಕಾ, 10 ವರ್ಷ ಇದನ್ನು ಚರ್ಚೆ ಮಾಡಿದ್ವಿ. 10-15 ವರ್ಷ. ಅದಕ್ಕೂ ಹಿಂದೆ ಒಂದು 10 ವರ್ಷ ಶರೀಫ್ ಅವರು ಬಂದಿದ್ದಾರೆ ಇಲ್ಲಿ. ಶಾಬಾನು ಅವರಿಗೆ ಮಾಸಾಸನ ಕೊಡಬೇಕಾ ಬೇಡವಾ, ಅವರಿಗೆ ಕೊಟ್ಟ 135 ರೂಪಾಯಿ ತಿಂಗಳಿಗೆ ಜಾಸ್ತಿ ಆಯಿತಾ ಕಡಿಮೆ ಆಯಿತಾ, ಇದೊಂದು ಚರ್ಚೆ ನಡೆಯುತ್ತಿದ್ದು. ಹೀಗೆ ಪ್ರತಿ ಸಲ ಇನ್ನು ಕೆಲವು ಒಂದು 5-6 ವರ್ಷ ಈ ದೇಶದಲ್ಲಿ ಕಾಮನ್ ಸಿವಿಲ್ ಕೋಡ್ ಬರಬೇಕಾ ಬೇಡವಾ. ಬಹಳ ಮಂದಿ ಮೊನ್ನೆ ಕೂಡ ಒಬ್ಬರು ಯಾರೋ ಒಂದು ವಿಚಾರ ಸಂಕಿರಣದಲ್ಲಿ ಕೇಳಿದರು, ಅಲ್ಲ ನೀವು ಮುಸ್ಲಿಮರು ಯಾಕೆ ಈ ಥರ ಪ್ರತ್ಯೇಕತಾವಾದಿಗಳಾಗ್ತಾ ಇದ್ದೀರಿ, ಕಾಮನ್ ಸಿವಿಲ್ ಕೋಡ್ ಬಂದರೆ ಒಳ್ಳೆಯದಲ್ವಾ, ದೇಶದಲ್ಲಿ ಎಲ್ರಿಗೂ ಸಮಾನ ಕಾನೂನು ಇರ್ತದಲ್ವಾ ಅಂತ ಕೇಳಿದರು. ನಾನು ಹೇಳಿದೆ, ಸರ್ ನನ್ನ ಹತ್ರ ಆ ಪುಸ್ತಕ ಇಲ್ಲ, ನಿಮ್ಮ ಹತ್ರ ಇದ್ದರೆ ಒಂದು ಕೊಡಿ, ನಾನು ಓದಿ ಬರಬೇಕಾ ಬೇಡವಾ ಅಂತ ಹೇಳ್ತೀನಿ ಅಂತ ಹೇಳಿದೆ ನಾನು. ಈಗ ಸಿವಿಲ್ ಪ್ರೊಸೀಜರ್ ಕೋಡ್ ಇದೆ ನಮ್ಮ ಹತ್ರ, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆ, ಸಿವಿಲ್ ಆ್ಯಕ್ಟ್ ಇದೆ ನಮ್ಮ ಹತ್ರ. ಎಲ್ಲ ಥರದ ಆ್ಯಕ್ಟ್ಗಳು ಪ್ರಿಂಟಾಗಿ ಕೋರ್ಟ್ನಲ್ಲಿ ವಕೀಲರು ಅದರ ಮೇಲೆ ವಾದ ಮಾಡ್ತಾ ಇದ್ದಾರೆ. ಈ ಕಾಮನ್ ಸಿವಿಲ್ ಕೋಡ್ ಬರಲೇಬೇಕು ಅಂತ ಹೇಳೋರು, ಅಂಥದ್ದೊಂದು ಪುಸ್ತಕ ಇಲ್ಲ, ಅದರ ಕರಡು ಕೂಡ ಇಲ್ಲ ನಮ್ಮ ಮುಂದೆ, ಅದರಲ್ಲಿ ಏನಿದೆ ಅನ್ನೋದು ಗೊತ್ತಿಲ್ಲ. ಬಟ್ 100 ಮಂದಿ ಹೇಳ್ತಾ ಇದ್ದಾರೆ ಬರಬೇಕು ಅಂತ ಹೇಳ್ಬಿಟ್ಟು, ನಾವು ಅದಕ್ಕೆ ಬರಬಾರ್ದು ಅಂತ ನಮಗೂ ಗೊತ್ತಿಲ್ಲ ಅಂಥದ್ದೊಂದು ಪುಸ್ತಕ ಇಲ್ಲ ಅಂತ ಹೇಳ್ಬಿಟ್ಟು ನಮ್ಮವರೆಲ್ಲ ಹೋ ಅಂತ ಎದ್ದು ನಿಂತ್ಕೊಂಡ್ಬಿಟ್ಟು ಅದು ಬರಬಾರ್ದು, ಹೋರಾಟ, ಪ್ರತಿಭಟನೆ. ಅಂದರೆ ಈ ಥರದ್ದು ನಮ್ಮದು ಆದಂತಹ ಪ್ರಹಸನಗಳು ನಮ್ಮ ಸಮುದಾಯದಲ್ಲಿ, ಅಂದರೆ ನಮ್ಮನ್ನು ಎಂಗೇಜ್ ಮಾಡಲಾಗ್ತದೆ. ಇಷ್ಟು ವರ್ಷಗಳ ಕಾಲ ನಮ್ಮನ್ನು ಯಾರೋ ಒಂದು ಎಜೆಂಡಾ ಹಾಕ್ಕೊಡ್ತಾರೆ, ನಾವು ಅದಕ್ಕೆ ರಿಯಾಕ್ಟ್ ಮಾಡ್ತಾ ಕೂತ್ಕೋಬೇಕು. ನಮ್ಮ ನಿಜವಾದ ಸಮಸ್ಯೆಗಳೇನು, ಯಾಕೆ ನಮ್ಮಲ್ಲಿ ಕಡು ಬಡತನ ಇದೆ, ಯಾಕೆ ಆರ್ಥಿಕವಾಗಿ ನಾವು ಹಿಂದುಳಿದಿದ್ದೇವೆ, ಯಾಕೆ ನಾವು ಇನ್ನೂ ಸಾಮಾಜಿಕವಾಗಿ ಹಿಂದುಳಿದಿದ್ದೇವೆ, ಇದನ್ನು ಅಡ್ರೆಸ್ ಮಾಡುವಂಥದ್ದಾಗಲಿ, ಇದರ ಬಗ್ಗೆ ತಜ್ಞರ ಜೊತೆಗೆ ಕುಳಿತುಕೊಂಡು ಚರ್ಚೆ ಮಾಡುವಂತಹದ್ದಾಗಲಿ ನಡೀತಾ ಇಲ್ಲ ನಮಗೆ. ಇದು ಬಹಳ ಮುಖ್ಯವಾದಂತಹ ಸಂಗತಿ ಇವತ್ತು ನಡಿಬೇಕಾಗಿರೋದು. ನಾವು ಮೀಸಲಾತಿ ಕೊಡಿ ಅಂತ ಹೇಳಿ ಕೇಳೋದಲ್ಲ, ಮೀಸಲಾತಿ ಕೊಡೋದಕ್ಕೆ ಕಾರಣಗಳೇನು, ಆಧಾರಗಳೇನು, ಯಾವ್ಯಾವ ವರದಿಗಳು, ವೈಜ್ಞಾನಿಕವಾದಂಥ ಎಷ್ಟೊಂದು ವರದಿಗಳು ಬಂದವು, ಆ ವರದಿಗಳು ಏನು ಹೇಳ್ತಾ ಇದೆ. ಒಂದು ಸರ್ಕಾರ, ಪ್ರಜಾಪ್ರಭುತ್ವ ಅಂದರೆ ಏನು, ಎಲ್ಲ ಸಮುದಾಯಗಳು ಒಳಗೊಂಡಿರುವಂಥದ್ದು, ಇನ್ಕ್ಲೂಸಿವ್ನೆಸ್ ಆಫ್ ಆಲ್ ಕಮ್ಯುನಿಟೀಸ್. ಆ ಸರ್ಕಾರ ಇದನ್ನು ಹೇಗೆ ಅಡ್ರೆಸ್ ಮಾಡಬೇಕು, ಆ ಸರ್ಕಾರದ ಜೊತೆಗೆ ನಾವು ಹೇಗೆ ಇಂಟ್ರ್ಯಾಕ್ಷನ್ ಮಾಡಬೇಕು, ಈ ಥರದ ಚಟುವಟಿಕೆಗಳು ನಮ್ಮಲ್ಲಿ ನಡೀತಾ ಇಲ್ಲ. ಧರ್ಮಗುರುಗಳು ಅವರು, ನನ್ನ ಪ್ರಕಾರ ಧರ್ಮಗುರುಗಳು, ಮಠಾಧೀಶರು ಮಾತಾಡಬೇಕಾಗಿರುವ ವಿಷಯ ಏನು ಅಂತ ಹೇಳಿದರೆ, ಒಬ್ಬ ಮನುಷ್ಯನಾದವನು ಅವನ ಆತ್ಮವನ್ನು ಇನ್ನಷ್ಟು ಪುನೀತಗೊಳಿಸುವುದು ಹೇಗೆ, ಅವನ ಚೇತನವನ್ನು ಇನ್ನಷ್ಟು ಉನ್ನತೀಕರಣಗೊಳಿಸುವುದು ಹೇಗೆ, ಅವನು ನೈಜ ಮನುಷ್ಯನಾಗಿ ಈ ಜಗತ್ತಿನಲ್ಲಿ ಬದುಕೋದು ಹೇಗೆ, ಕೊನೆಗೆ ಆ ಧರ್ಮ ಸ್ವರ್ಗವನ್ನು ನಂಬುತ್ತದೆ ಅಂತ ಹೇಳಿ ಆದರೆ ಅವನು ಸ್ವರ್ಗಕ್ಕೆ ಹೋಗೋದು ಹೇಗೆ, ಇದನ್ನು ಹೇಳ್ಕೊಡ್ಬೇಕು ಧರ್ಮಗುರುಗಳು, ಮಠಾಧೀಶರು, ಪರಮ ಪೂಜ್ಯರೆಲ್ಲ ಹೇಳ್ಕೊಡ್ಬೇಕಾಗಿರೋದು ಇದನ್ನು. ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಅವರೆಲ್ಲ ರಸ್ತೆಯಲ್ಲಿ ಕೂತಿದ್ದಾರೆ, ಅವ್ರು ಮಾತಾಡ್ತಾ ಇರೋ ಸಂಗತಿನೇ ಬೇರೆ ಇದೆ. ನಮ್ಮ ಸಂಸ್ಥೆಗೆ ಇಷ್ಟು ಕೋಟಿ ಅನುದಾನ ಕೊಡಿ, ನಮ್ಮ ಜಾತಿಯವರಿಗೆ ಇಷ್ಟು MLA ಟಿಕೆಟ್ ಕೊಡಿ, ನಮ್ಮ ಇಷ್ಟು ಮಂದಿಯನ್ನು ಮಂತ್ರಿ ಮಾಡಿ, ನಮ್ಮ ಇಷ್ಟು ಮಂದಿಯನ್ನು ಸಂಸದರನ್ನಾಗಿ ಮಾಡಿ, ನಮಗೆ ಮೀಸಲಾತಿ ಕೊಡಿ. ಈಗ ಹೊಸ್ತು ಇದು, ಎಲ್ಲ ಧರ್ಮಗುರುಗಳು ಹೊರಟುಬಿಟ್ಟಿದ್ದಾರೆ. ಪುಣ್ಯಕ್ಕೆ ನಮ್ಮ ಧರ್ಮಗುರುಗಳು ನೆಮ್ಮದಿಯಿಂದ ಅವ್ರ ಕೆಲಸ ಏನು ಅವ್ರು ಮಾಡ್ತಾ ಇದ್ದಾರೆ. ಇದು ಭಾಳ ಸಂತೋಷದ ಸಂಗತಿ ನನ್ನ ಪ್ರಕಾರ. ಅವರು ಇದಕ್ಕೆ ಬೀದಿಗಿಳಿದಿಲ್ಲ. ಅವರು ಇಲ್ಲಪ್ಪ ನಾವು ಹುಲುಮಾನವರು ಎಷ್ಟು ದಿವಸ ಬದುಕ್ತೀವಿ ಗೊತ್ತಿಲ್ಲ,
ನಮ್ಮ ಆಯುಷ್ಯ ಭಾಳ ಕಡಿಮೆ ಇದೆ, ನಾಳೆ ಎಲ್ಲಿಗೆ ಹೋಗ್ತೀವೋ ಗೊತ್ತಿಲ್ಲ, ಈ ಲೋಕದಲ್ಲಿ ಸ್ವಲ್ಪ ನೆಮ್ಮದಿಯಾಗಿ ನೀವು ನಿಮ್ಮ ನಮಾಜು ಮತ್ತು ಜಕಾತು, ಕಡ್ಡಾಯ ದಾನ ಇದನ್ನೆಲ್ಲ ಕೊಟ್ಕೊಂಡು ಸರಿಯಾಗಿ ಬದುಕೋದನ್ನು ಕಲೀರಿ ಅಂತ ಅಷ್ಟನ್ನು ಮಾತ್ರ ಹೇಳ್ತಾ ಇದ್ದಾರೆ ಅವರೀಗ. ಭಾಳ ಹಿಂದೆ ಒಬ್ಬರು ದೆಹಲಿನಲ್ಲಿ ಶಾಹಿ ಇಮಾಮ್ ಇದ್ದರು. ಅವರು ಆಗಾಗ ಒಂದು ಸ್ಟೇಟ್ಮೆಂಟ್ ಕೊಡೋರು. ಎಲ್ರಿಗೂ ಏನಾಗ್ತಾಯಿತ್ತು ಅಂತ ಹೇಳಿದ್ರೆ ಅವರು ಇಡೀ ಭಾರತಕ್ಕೆ ಅವರು ಜಗದ್ಗುರು ಅಂತ ತಿಳ್ಕೊಂಡಿದ್ರು ಮುಸ್ಲಿಮರಿಗೆ. ಹಂಗಿಲ್ಲ, ನಮ್ಮಲ್ಲಿ ಜಗದ್ಗುರುಗಳ ಕಲ್ಪನೆ ಇಲ್ಲ, ಯಾವ ಜಗದ್ಗುರುಗಳು ಇಲ್ಲ ನಮಗೆ. ಒಂದು ಮಸೀದಿ ಇರ್ತದೆ, ಒಂದು ಜಮಾತ್ ಇರ್ತದೆ, ಅಲ್ಲಿ ಒಂದು ಖಾಜಿ ಇರ್ತಾರೆ, ಒಂದು 100 ಕಿಲೋಮೀಟರ್ ವ್ಯಾಪ್ತಿನಲ್ಲಿ ಅವರು ಧರ್ಮಕ್ಕೆ ಸಂಬಂಧಿಸಿದ ಕೆಲವು ವಿಚಾರಗಳಿಗೆ ತೀರ್ಪು ಕೊಡ್ತಾರೆ, ಅಥವಾ ಕೆಲವು ವೈಯಕ್ತಿಕ ವಿಚಾರಗಳಿಗೆ, ಮುಸ್ಲಿಂ ವೈಯಕ್ತಿಕ ಕಾನೂನಿಗೆ ಸಂಬಂಧಿಸಿದ ವಿವಾದಗಳಿದ್ದರೆ ಅದಕ್ಕೆ ಸಂಬಂಧಿಸಿ ಅವರು ತೀರ್ಪು ಕೊಡ್ತಾರೆ. ಅಷ್ಟಕ್ಕೆ ಅವರು ಲಿಮಿಟ್ ಆಗಿದ್ದಾರೆ ಅವರು. ಆದರೆ ಇವತ್ತು ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದರೆ, ಸಮುದಾಯದ ರಾಜಕೀಯ ನಾಯಕತ್ವ ಈ ಪ್ರಶ್ನೆಗಳನ್ನು ಎತ್ತಾ ಇಲ್ಲ. ಯಾಕೆ ಎತ್ತಾ ಇಲ್ಲ ಅಂತ ಹೇಳಿದರೆ, ಅವರವರು ಕೆಲವು ರಾಜಕೀಯ ಪಕ್ಷಗಳ ಗುಲಾಮರಾಗಿದ್ದಾರೆ. ಅವರು ಏನಾದರೂ ಮಾತಾಡಬೇಕು ಅಂತ ಹೇಳಿ ಆದರೆ ಅವರ ಹೈಕಮಾಂಡಿಂದ ಅವರಿಗೆ ಸೂಚನೆ ಬರಬೇಕು, ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅಂತ. ಮುಸ್ಲಿಮರ ಬಗ್ಗೆ ಹೇಳ್ತಾ ಇದ್ದೀನಿ ನಾನಿದು, ಮುಸ್ಲಿಂ ನಾಯಕರ ಬಗ್ಗೆ ಹೇಳ್ತಾ ಇದ್ದೀನಿ ನಾನು. ಹಾಗಿದ್ರೆ ಇನ್ಯಾರು ಮಾತಾಡಬೇಕು? ಈ ವಿಷಯದ ಕುರಿತು ಸಾಫಿ ಸಯದಿ ಉಸ್ತಾದ್ ಅವರು, ನಾವು ಕೆಲವೊಂದು 15-20 ಜನ ಪದೇ ಪದೇ ನಾವು ಇದನ್ನು ಚರ್ಚೆ ಮಾಡ್ತಾ ಇದ್ವಿ. ಯಾರಾದರೂ ವಿಷಯವನ್ನು ಎತ್ತಬೇಕಲ್ಲ. ನಮ್ಮ ಸಾಮಾಜಿಕ ಹಿಂದುಳಿದಿರುವಿಕೆಯ ಬಗ್ಗೆ, ಆರ್ಥಿಕ ಹಿಂದುಳಿದಿರುವಿಕೆಯ ಬಗ್ಗೆ, ನಮಗೆ ನ್ಯಾಯಬದ್ಧವಾಗಿ ಸಂವಿಧಾನದಿಂದ ಸಿಗಬೇಕಾದಂತಹ ಸವಲತ್ತುಗಳ ಬಗ್ಗೆ ಗಟ್ಟಿ ದನಿನಲ್ಲಿ ನಿಷ್ಠುರವಾಗಿ ಸ್ಪಷ್ಟವಾಗಿ ಮಾತಾಡಬೇಕಲ್ವಾ. ಹಾಗಾಗಿ ಇವತ್ತು ಕರ್ನಾಟಕ ಮುಸ್ಲಿಂ ಜಮಾತ್ ಈ ವಿಷಯವನ್ನು ಎತ್ಕೊಂಡಿದೆ ಅಂತೇಳಿ ನಾನು ತಿಳ್ಕೊಂಡಿದ್ದೀನಿ. ಬಹಳ ಒಳ್ಳೆಯ ಕೆಲಸ ಇದು. ಅವರು ಹೇಳಿದರು, ನಾನು ಅವರಿಗೆ ಭಾಳ ಚರ್ಚೆ ಮಾಡುವಾಗ ಅವರಿಗೆ ಕೇಳಿದೆ, ಅಂದರೆ ಏನು ಗುರುಗಳೇ ನೀವು ಎಲ್ಲ ರಾಜಕೀಯಕ್ಕೆ ಬರ್ತಾ ಇದ್ದೀರಾ ಅಂತ ಹೇಳಿದೆ. ಅಯ್ಯಯ್ಯೋ, ನಮಗೂ ರಾಜಕೀಯಕ್ಕೂ ಸಂಬಂಧ ಇಲ್ಲ. ನಾವು ಕೆಲವು ವಿಚಾರಗಳನ್ನು ಪ್ರೇರೇಪಿಸಲಿಕ್ಕೆ ಪ್ರಯತ್ನಿಸ್ತೀವಿ ನಮ್ಮ ಸಮುದಾಯದಲ್ಲಿ, ಅದಕ್ಕೆ ಸಂಬಂಧಿಸಿ. ಯಾಕಂದರೆ ನಮ್ಮ ಮಾತುಗಳನ್ನು ಕೇಳ್ತಾರೆ. ಜಮಾತ್ನಲ್ಲಿ, ಮಸೀದಿನಲ್ಲಿ ಪ್ರತಿ ಶುಕ್ರವಾರ 1 ಗಂಟೆ ಉಪನ್ಯಾಸ, ಸಾಮೂಹಿಕ ನಮಾಜ್ ವೇಳೆ ಇರ್ತದೆ, ಪ್ರತಿದಿನದ ನಮಾಜ್ನಲ್ಲಿ ಇರ್ತದೆ. ಆವಾಗ ನಾವು ಹೇಳಿದಂಥ ವಿಚಾರಗಳನ್ನು ಜನರು ಮನನ ಮಾಡ್ಕೊಳ್ತಾರೆ. ಹಾಗಾಗಿ ನಾವು ಈ ವಿಚಾರವನ್ನು ಕೂಡ ಮಾತಾಡಬೇಕು ಅಂತ ನಿರ್ಧರಿಸಿದ್ದೀವಿ ಅನ್ನುವಂಥದ್ದು ಭಾಳ ಒಳ್ಳೆಯ ಸಂತೋಷದ ಸಂಗತಿ ಅಂತ ಹೇಳಿ ನನಗೆ ಅನಿಸ್ತು. ಧರ್ಮದ ಆಧಾರದ ಮೇಲೆ ಮೀಸಲಾತಿ ಸಿಗುತ್ತಾ ಅನ್ನುವಂಥದ್ದೊಂದು ಪ್ರಶ್ನೆ ಈಗಲೂ ಕೆಲವರಿಗೆ ಅದು ಪ್ರಶ್ನೆ ಇದೆ ಮನಸ್ಸಿನಲ್ಲಿ. ಆಂಧ್ರ ಪ್ರದೇಶದಲ್ಲಿ ರಾಜಶೇಖರ ರೆಡ್ಡಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಮುಸ್ಲಿಮರಿಗೆ ಪ್ರತ್ಯೇಕವಾಗಿ ಧರ್ಮದ ಆಧಾರದ ಮೇಲೆ 5% ಅಲ್ವಾ ದೊರಕನ ಸರ್? ಹೌದು, 5% ಅಲ್ಲ, 5 ಇರಬೇಕು, 5% ಅವಾಗ, ಹೌದು, 5% ಮೀಸಲಾತಿಯನ್ನು ಅನೌನ್ಸ್ ಮಾಡಿದರು. ಆಗ ಅದನ್ನು ಪ್ರಶ್ನಿಸಿ ಹೈಕೋರ್ಟಿಗೆ ಅರ್ಜಿ ಸಲ್ಲಿಸಲಾಯಿತು. ಹೈಕೋರ್ಟ್ನಲ್ಲಿ ಇದರ ಬಗ್ಗೆ ವಾದ ವಿವಾದ ನಡೆಯಿತು. ಅಲ್ಲಿ ಅದು ಬಿದ್ದು ಹೋಯ್ತದು. ಅದಾದ ಮೇಲೆ ಸುಪ್ರೀಂ ಕೋರ್ಟಿಗೆ ಹೋಯ್ತದು. ಸುಪ್ರೀಂ ಕೋರ್ಟ್ನಲ್ಲೂ ಕೂಡ ಬಿದ್ದು ಹೋಯಿತು. ಸಂವಿಧಾನ ತಜ್ಞರು, ನ್ಯಾಯಾಧೀಶರು ಭಾಳ ಸ್ಪಷ್ಟವಾಗಿ ಹೇಳಿದಂಥ ವಿಚಾರ ಏನು ಅಂತ ಹೇಳಿದರೆ, ಧರ್ಮದ ಆಧಾರದ ಮೇಲೆ ಮೀಸಲಾತಿ ಕೊಡಲಿಕ್ಕೆ ಬರೋದಿಲ್ಲ ಅನ್ನುವಂಥದ್ದು ನಾವೆಲ್ಲರೂ ಒಪ್ಕೊಂಡಿದ್ದೀವಿ. ಅದನ್ನು ಸರಿ. ನಮಗೆ ಇಲ್ಲಿ ಇನ್ನೊಂದು ಸಮಸ್ಯೆ ಎದುರಾಗೋದು ಏನು ಅಂತ ಹೇಳಿದರೆ, ಹಾಗಿದ್ದರೆ ನೀವು ಯಾವ ಆಧಾರದ ಮೇಲೆ ಮುಸ್ಲಿಮರಲ್ಲಿರುವಂಥ ಹಿಂದುಳಿದವರನ್ನು ಗುರುತಿಸ್ತೀರಿ ಅನ್ನುವಂಥದ್ದು. ಬೇರೆ ಧರ್ಮಗಳಿಗೆ ಸಂಬಂಧಿಸಿ ಏನಾಗ್ತಾ ಇದೆ ಅಂತ ಹೇಳಿದರೆ, ಜಾತಿಯ ಆಧಾರದ ಮೇಲೆ, ಈಗ ಪರಿಶಿಷ್ಟ ಜಾತಿ, ಪರಿಶಿಷ್ಟ ವರ್ಗದಲ್ಲಿ ಬರುವವರು ಸಹಜವಾಗಿಯೇ ಅತ್ಯಂತ ದಯನೀಯ ಪರಿಸ್ಥಿತಿಯಲ್ಲಿ ಇವತ್ತಿಗೂ ಕೂಡ ಅವರನ್ನು ನಾವು ಕಣ್ಣ ಕೊನೆಯಲ್ಲಿ ನೋಡ್ತಾ ಇದ್ದೀವಿ. ಅವರು ಸಮಾಜದಲ್ಲಿ ಅತ್ಯಂತ ಪರಿತ್ಯಕ್ತ ಜನಾಂಗ ಅನ್ನುವ ರೀತಿಯಲ್ಲಿ ಇವತ್ತಿಗೂ ಕೂಡ ನಾವು ಸಮಾಜದಲ್ಲಿ ಪರಿಗಣಿಸ್ತಾ ಇದ್ದೀವಿ. ಅವರನ್ನು ಸಾಂವಿಧಾನಿಕವಾಗಿ ರಕ್ಷಣೆ ಸಿಕ್ಕಿದೆ, ಸಾಂವಿಧಾನಿಕವಾಗಿ ಅವರಿಗೆ ರಾಜಕೀಯ ಮೀಸಲಾತಿಯೂ ಸಿಕ್ಕಿದೆ. ಆದರೂ ಕೂಡ ಆ ಮನೋಭಾವ ನಮ್ಮಿಂದ ಹೋಗಿಲ್ಲ. ಜಾತಿಯ ಆಧಾರದ ಮೇಲೆ ರೂಪುಗೊಂಡಿರುವಂತಹ ಹಿಂದೂ ಸಮಾಜ ನಮ್ಮದು. ಮುಸ್ಲಿಮರಲ್ಲಿ ಅದಿಲ್ಲ. ಇತ್ತೀಚೆಗೆ ಒಂದು ಸ್ಟೇಟ್ಮೆಂಟ್ ಬಂತು, ದಲಿತರು ಇಸ್ಲಾಂ ಧರ್ಮಕ್ಕೆ ಮತ್ತು ಕ್ರಿಶ್ಚಿಯಾನಿಟಿಗೆ ಮತಾಂತರಗೊಂಡರೆ ಅವರಿಗೆ ಮೀಸಲಾತಿ ಕೊಡಬಾರದು ಅನ್ನುವಂಥದ್ದು. ನನ್ನ ಗೆಳೆಯರು ಅದನ್ನು ನನಗೆ ಪ್ರಶ್ನೆ ಮಾಡಿದಾಗ ನಾನು ಹೇಳಿದೆ, ಹೌದು, ನಾವು ಅದನ್ನು ಒಪ್ತೀವಿ. ನಾನಂತೂ ವೈಯಕ್ತಿಕವಾಗಿ ಒಪ್ತೀನಿ ಅದನ್ನು. ದಲಿತರು ಇಸ್ಲಾಂ ಧರ್ಮಕ್ಕೆ ಮತಾಂತರಗೊಂಡರೆ ಅವರಿಗೆ ಮೀಸಲಾತಿ ಕೊಡಬಾರ್ದು. ಯಾಕೆ ಕೊಡಬಾರ್ದು ಅಂತ ಹೇಳಿದರೆ, ಒಬ್ಬ ಮುಸ್ಲಿಂ ಆದ ನಂತರ, ಇಸ್ಲಾಂ ಧರ್ಮಕ್ಕೆ ಬಂದ ನಂತರ ಅಲ್ಲಿ ಜಾತಿ ಪದ್ಧತಿ ಇಲ್ಲ. ಸೊ ಅವನನ್ನು ದಲಿತ ಅಂತ ಪರಿಗಣಿಸ್ಲಿಕ್ಕೆ ಆಗೋದಿಲ್ಲ. ನಾನು ಬಹಳ ಉದಾಹರಣೆಗಳನ್ನು ನಮ್ಮ ಊರಿನಲ್ಲಿ, ನಮ್ಮ ಜಿಲ್ಲೆಯಲ್ಲಿ ಬೇರೆ ಬೇರೆ ಕಡೆ ನೋಡಿದ್ದೀನಿ. ಬಿಜಾಪುರದಲ್ಲಿ ಎಲ್ಲ ಕಡೆ ಈ ಥರ ಮತಾಂತರ ಆದವರು ಮುಸ್ಲಿಂ ಕುಟುಂಬಗಳಲ್ಲಿ ಸೇರಿ ಹೋಗಿ ಅಲ್ಲಿಯೇ ಮದುವೆಯಾಗಿ ಅವರಿಗೆ ಮಕ್ಕಳಾಗಿ, ಎಷ್ಟೋ ದಲಿತ ಧರ್ಮದಿಂದ ಮತಾಂತರ ಹೊಂದಿದವರು ಧರ್ಮಗುರುಗಳಾಗಿಯೂ ಕೂಡ ಕೆಲಸ ಮಾಡ್ತಾ ಇದ್ದಾರೆ ಮಸೀದಿಗಳಲ್ಲಿ. ದೇ ಆರ್ ದಿ ಇಮಾಮ್ಸ್.
ದೇ ಆರ್ ದಿ ಲೀಡರ್ಸ್ ಆಫ್ ದಿ ಮಸ್ಜಿದ್. ಅಲ್ಲಿ ಜಾತಿ ಪದ್ಧತಿ ಇಲ್ಲ. ಅಲ್ಲಿ ಇವತ್ತಿಗೂ ಕೂಡ ಮುಸ್ಲಿಮರಲ್ಲಿ ಮಸೀದಿಗಳಲ್ಲಿ ಈ ಸಮಾನತೆಯನ್ನು ಉಳಿಸ್ಕೊಂಡು ಬಂದಿರೋದು ಬಹಳ ದೊಡ್ಡ ಸಂಗತಿ ಅಂತ ಹೇಳಿ ನನಗೆ ಅನಿಸ್ತದೆ. ನೀವು ವಿಧಾನಸೌಧದ ಹಿಂದೆ ಇರುವಂಥ ಮಸೀದಿಗೆ ಹೋದರೆ ಅಲ್ಲಿ ಶುಕ್ರವಾರದ ದಿನ ಅಲ್ಲಿ ನಾನು ಹಿಂದೆ ಖುರ್ಷಿದ್ ಆಲಂ ಖಾನ್ ಒಂದಿನ ನಾನು ಸ್ವಲ್ಪ ಬೇಗ ಹೋಗಿದ್ದೆ. ಖುರ್ಷಿದ್ ಆಲಂ ಖಾನ್ ಅವರು ಬಂದಿದ್ದಾರೆ, ಫುಲ್ ಆಗಿಬಿಟ್ಟಿದೆ ಮಸೀದಿ. ಏನು ಮಾಡೋದು, ಅವರು ರಾಜ್ಯಪಾಲರವರು, ಅವರ ಸಬ್ ಇನ್ಸ್ಪೆಕ್ಟ್ರಲ್ಲಿ ಹೊರಗಡೆ ನಿಂತ್ಕೊಂಡ್ಬಿಡ್ತಾನೆ ಗೇಟಿನ ಹೊರಗಡೆ ರಸ್ತೆಯಲ್ಲಿ. ಇವರು ಸೀದಾ ಒಳಗಡೆ ಬಂದು ಹುಡುಕಾಡಿ ಆ ದರ್ಗಾದ ಕೊನೆಯಲ್ಲಿ ಅಂಗಳದಲ್ಲಿ ಒಂದು ಕೊನೆಯಲ್ಲಿ ಚಾಪೆ ಕೂಡ ಇರಲಿಲ್ಲ, ಅಲ್ಲಿ ಬಂದು ಕೂತ್ಕೊಂಡ್ಬಿಟ್ರು ಅವರು ನಮಾಜಿಗೆ. ಯಾರು ಖುರ್ಷಿದ್ ಆಲಂ ಖಾನ್ ಬಂದರು, ರಾಜ್ಯಪಾಲರು ಬಂದರು, BA ಮೊಯ್ದೀನ್ ಸಾಹೇಬರು ಬಂದರೆ, ರೋಷನ್ ಬೇಗ್ ಅವರು ಬಂದರೆ, ಯಾರೇ ಮಂತ್ರಿಗಳಾಗಿರಲಿ ಯಾರೇ ಇರಲಿ, ಅಲ್ಲಿ ಯಾರು ನಿಮಗೆ ಗಮನ ಕೊಡೋದಿಲ್ಲ. ಅಲ್ಲಿ ನಿಮಗೆ ಬಂದಿದ್ದಾರ ಅಂತಾನೂ ಕೂಡ ತಲೆ ತಿರುಗಿಸಿ ನೋಡೋದಿಲ್ಲ ಅವರು. ಅಥವಾ ಇಲ್ಲ ಇವರು ಬಂದರು ಅಂತ ಎದ್ದು ನಿಂತ್ಕೊಂಡ್ಬಿಟ್ಟು ಅವರನ್ನು ಕೂತ್ಕೊಳ್ಳಿಕ್ಕೆ ಒಂದು ಜಾಗನೂ ಕೊಡೋದಿಲ್ಲ ಅವರು. ಇದು ಬಹಳ ಸ್ಪಷ್ಟವಾದ ರೀತಿಯಲ್ಲಿ ವಲೈಕುಮ್ ಸಲಾಮ್ ನಮ್ಮ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಮುಫ್ತಿ ಅನ್ವರ್ ಅಲಿ ಸಾಹೇಬ್ ಅವರು ಬಂದಿದ್ದಾರೆ. ಅವರನ್ನು ನಾನು ಈ ಸಮಾರಂಭಕ್ಕೆ ಸ್ವಾಗತಿಸ್ತಾ ಇದ್ದೀನಿ. ಹಾಗಾಗಿ ದಲಿತರಾಗಿದ್ದವರು ಇಸ್ಲಾಂ ಧರ್ಮಕ್ಕೆ ಮತಾಂತರ ಹೊಂದಿದರೆ ಅಲ್ಲಿ ಜಾತಿ ಪದ್ಧತಿ ಇಲ್ಲದಿರೋದರಿಂದ ಅವರಿಗೆ ಮೀಸಲಾತಿ ಕೊಡಬಾರದು ಅನ್ನೋದು ಸರಿ ನನ್ನ ಪ್ರಕಾರ. ಆದರೆ ಅಲ್ಲೂ ಒಂದು ಸಮಸ್ಯೆ ಇದೆ. ನಾನೀಗ ದ್ವಾರಕಾನಾಥ್ ಅವರಿಗೆ ನಾನು ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಅವರು ನಮಗೆ ಬಹಳ ಮುಖ್ಯವಾಗಿ ಇವತ್ತು ಮಾರ್ಗದರ್ಶನ ಮಾಡಬೇಕಾಗಿರೋರು. ಬಿಜಾಪುರದಲ್ಲಿ ನೀವು ಬಸ್ ಸ್ಟ್ಯಾಂಡಲ್ಲಿ ಬಸ್ ಇಳೀರಿ, ಅಲ್ಲಿ ಲ್ಯಾಟ್ರಿನ್ಗೆ ಹೋಗಿ, ಶೌಚಾಲಯಕ್ಕೆ ಹೋಗಿ, ಅಲ್ಲಿ ಶೌಚಾಲಯವನ್ನು ಕ್ಲೀನ್ ಮಾಡುವಂತಹ ಸಮುದಾಯ ಭಾಂಗಿ ಸಮುದಾಯ. ನಿಮ್ಗೆ ಗೊತ್ತಿರ್ಬೋದು. ನಿಮಗೆ ಇವತ್ತಿಗೂ ಕೂಡ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಮುಸ್ಲಿಮರು ಕಕ್ಕಸ್ ಕ್ಲೀನ್ ಮಾಡುವಂತಹದ್ದು. ಯಾರು ಪರಿಶಿಷ್ಟ ಜಾತಿಯವರು, ಪರಿಶಿಷ್ಟ ಜಾತಿಯ ಬಹಳ ಕೆಳಸ್ತರದ ಒಂದು ವರ್ಗದವರು ಮಾಡುವಂಥ ಕೆಲಸ ಇದೆ, ಆ ಕೆಲಸವನ್ನು ಮಾಡುವ ಮುಸ್ಲಿಮರು ಇವತ್ತಿದ್ದಾರೆ. ಚಿನ್ನಪ್ರಿಡಿ ಆಯೋಗ ಗುರುತಿಸಿದಂತಹ 17 ಪಟ್ಟಿಗಳಿದೆಯಲ್ಲ, ಅದರಲ್ಲಿ ಭಾಂಗಿ ಇದೆ, ಚಪ್ಪರ್ ಬಂದಿದೆ, ದರ್ವೇಶಿ ಇದೆ, ಪಿಂಜಾರ ಇದೆ, ಬಹಳ ಹಿಂದುಳಿದಂಥ ಜನಾಂಗ, ಕಸಾಯಿ ಇದೆ, ಆಮೇಲೆ ಸುಮಾರು 17 ಪಟ್ಟಿ ಇದೆ, ಅದೊಂದು ದೊಡ್ಡ ಪಟ್ಟಿ ಇದೆ ಅದು. ಸೊ ಇವರನ್ನು ನೀವು ಏನು ಮಾಡ್ತೀರಿ? ಆವಾಗ ಕನ್ವರ್ಟ್ ಆಗಿ ಬಂದವರು, ಅವರು ದಲಿತರಿಂದ ಕನ್ವರ್ಟ್ ಆಗಿ ಬಂದವರು, ಏನು ಮಾಡ್ತೀರಿ? ಇವ್ರನ್ನ ಹಿಂದುಳಿದಿರುವಿಕೆಯಿಂದ ಹೇಗೆ ಮುಂದಕ್ಕೆ ತರ್ತೀರಿ ಅನ್ನುವಂಥ ಒಂದು ಪ್ರಶ್ನೆ. ನನಗೆ ಅನಿಸಿದ್ದು ಏನು ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಈಗ ಏನು 4% ರಿಸರ್ವೇಷನ್ ಮುಸ್ಲಿಮರಿಗೆ ಇದೆ, ಅದು ಬಹಳ ಕಡಿಮೆ ಆಗಿದೆ. ಮೊನ್ನೆ ತಾನೇ ಪ್ರಜಾವಾಣಿಯ ಸಂವಾದದಲ್ಲಿ ಮುಕುಂದರಾಜ್ ಮತ್ತು ಇನ್ನೊಬ್ಬರು ಒಕ್ಕಲಿಗರಿಗೆ ಅವರ ಜನಸಂಖ್ಯೆಯ ಆಧಾರದ ಮೇಲೆ ಮೀಸಲಾತಿ ಕೊಡಬೇಕು ಅನ್ನುವಂತಹ ಒಂದು ಇದನ್ನು ಮುಂದಿಟ್ಟರು. ನಾನು ಮುಕುಂದರಾಜ್ ಅವರಿಗೆ ಕೇಳಿದೆ, ಸರ್ ಹೇಗೆ ಸರ್ ಇದು ನೀವು ಆರ್ಗ್ಯುಮೆಂಟ್ ನಿಮ್ಮದು ಸರಿಯಾಗುತ್ತೆ? ಇದು ನಿಮ್ಮಲ್ಲಿ ಬಹಳ ಮಂದಿ ಇಲ್ಲ ಹನೀಫ್, ಇನ್ನು ಬೇರೆ ದಾರಿ ಇಲ್ಲ, ಎಲ್ಲರೂ ಎದ್ದು ನಿಂತ್ಕೊಂಡಿದ್ದಾರೆ ಮೀಸಲಾತಿಗೆ, ಅವರವ್ರ ಜನಸಂಖ್ಯೆ ಪ್ರಕಾರ ಕೊಡಿ, ಇದೇ ಒಂದು ದಾರಿ ಉಳಿದಿರೋದು, ಎಲ್ರಿಗೂ ಕೊಡಿ ಅಂತ ಹೇಳಿದರು. ನಾನು ಹೇಳಿದೆ ನನಗಂತೂ ಸಂತೋಷ ಆಗುತ್ತೆ. ಯಾಕೆಂತ ಹೇಳಿದರೆ ಸಿದ್ದರಾಮಯ್ಯ ಅವರ ಸರ್ಕಾರ ಇತ್ತೀಚೆಗೆ ಮಾಡಿದಂತಹ ಸೋಷಿಯೋ ಎಕನಾಮಿಕ್ ಸ್ಟಡಿ ಏನಿದೆ, ಆ ಸ್ಟಡಿಯ ಪ್ರಕಾರ ಮುಸಲ್ಮಾನರ ಜನಸಂಖ್ಯೆ ಸುಮಾರು 17% ಇದೆ. ಸೊ 4%ಇಂದ ನಮಗೆ 17% ಕೊಡೋದಾದ್ರೆ ಸ್ವಾಗತ, ನಾವೇನು ಬೇಡ ಅಂತ ಹೇಳೋದಿಲ್ಲ ನಾವು. ಆದರೆ ನಾವು ಸಾಂವಿಧಾನಿಕವಾಗಿ ಯೋಚನೆ ಮಾಡಬೇಕು. ನಮಗೆ ಸಿಗುತ್ತೆ ಅಂತ ಹೇಳಿ ಅಲ್ಲ. ಇದು ಬಹಳ ಒಂದು ಸೂಕ್ಷ್ಮವಾದಂತಹ ವಿಚಾರ. ಮೈನ್ಯೂಟ್ ಕಾಸ್ಟ್ಗಳಿದೆ ಕರ್ನಾಟಕದಲ್ಲಿ. 1 ಲಕ್ಷ ಜನಸಂಖ್ಯೆ ಇರೋದು, 5 ಲಕ್ಷ ಜನಸಂಖ್ಯೆ ಇರೋದು, 10 ಲಕ್ಷ ಜನಸಂಖ್ಯೆ ಇರೋದು. ಇವತ್ತಿಗೂ ಕೂಡ ಇಂತಹ ಒಂದು ವಿಚಾರ ಸಂಕಿರಣವನ್ನು ಏರ್ಪಡಿಸಲಿಕ್ಕೆ ಆಗದಂತಹ ದಶಕಗಳ ಕಾಲ ಇರುವಂತಹ ಅತ್ಯಂತ ದಯನೀಯ ಸ್ಥಿತಿಯಲ್ಲಿರುವಂತಹ ಜಾತಿಗಳಿದೆ. ನೀವು ಜನಸಂಖ್ಯೆಯನ್ನು ನೋಡ್ಕೊಂಡು ಹೋದರೆ ಆ ಜಾತಿಗಳನ್ನು ಯಾರು ಕೇಳ್ತಾರೆ? ಏನು ಸಿಗುತ್ತೆ ಅವರಿಗೆ? ಸೊ ಇದು ಬಹಳ ವಿಚಾರ ಮಾಡಬೇಕಾದಂಥ ಸಂಗತಿ. ಮುಸ್ಲಿಂ ನಾವು ಮೀಸಲಾತಿಯ ಬಗ್ಗೆ ಮಾತನಾಡುವಾಗಲೂ ಕೂಡ ಇದನ್ನು ನಾವು ಚರ್ಚೆ ಮಾಡಬೇಕಾಗುತ್ತೆ. ನಾವು ಇದರ ಬಗ್ಗೆ ವಿಚಾರ ಸಂಕಿರಣದಲ್ಲಿ ನಮ್ಮ ಸಮುದಾಯದ ಒಳಗಡೆ ಮತ್ತು ಸಮುದಾಯದ ಹೊರಗಡೆ ಸಂವಿಧಾನ ತಜ್ಞರ ಜೊತೆಗೆ ನಾವು ಇದನ್ನು ಚರ್ಚೆ ಮಾಡಬೇಕಾಗುತ್ತೆ. ನಾವು ಇದನ್ನು ಬಹಳ ಮುಖ್ಯವಾದಂತಹ ಸಂಗತಿಯನ್ನು ನಾವು ಇವತ್ತು ಈ ವೇದಿಕೆಯಲ್ಲಿ ನಾನು ಪ್ರಸ್ತಾಪಿಸಿದ್ದೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗೋದಿಲ್ಲ ನಾನು. ನನಗೆ ದ್ವಾರಕಾನಾಥ್ ಅವರ ಮಾತುಗಳು ಬಹಳ ಮುಖ್ಯ. ಆಮೇಲೆ ಅವರು ಇನ್ಫ್ಯಾಕ್ಟ್ ಒಂದು ಮೈಸೂರಿನಲ್ಲಿ ಒಂದು ರಿಸೆಪ್ಷನಿಗೆ ಹೋಗಬೇಕಾಗಿದ್ದವರು, ಬಹಳ ನಿಕಟ ಕೇಳಿರೋದು. ಅವರು ನನಗೆ ಹೇಳಿದರು, ಅವರು ಈ ಥರ ಪರಿಸ್ಥಿತಿ ಇದೆ ಅಂತ ಹೇಳ್ಬಿಟ್ಟು. ಆದರೆ ಅವರು ಪ್ರೀತಿ ಇಟ್ಟು ಬಂದಿದ್ದಾರೆ.
ಈ ವಿಚಾರಗಳನ್ನು ನಾವು ನಮ್ಮ ಸಮುದಾಯದ ಒಳಗಡೆ ಮತ್ತು ಸಮೂಹ ಮಾಧ್ಯಮಗಳಲ್ಲಿ ಈ ಚರ್ಚೆ ಏನು ಚರ್ಚೆ ನಡೀತಾ ಇದೆ, ಮುಸ್ಲಿಮರು ಸುಮ್ಮನೆ ಕೂತಿದ್ದಾರೆ ಯಾಕೆ ಅನ್ನೋದು ಒಂದು. ಎರಡನೇದು, ಚರ್ಚೆ ಮಾಡುವಾಗ ಏನನ್ನು ಚರ್ಚೆ ಮಾಡ್ತಾ ಇದ್ದಾರೆ, ಅವರು ಸೆನ್ಸಿಬಲ್ ಆಗಿ ಮಾಡ್ತಾ ಇದ್ದಾರಾ ಅಥವಾ ಎಲ್ಲರೂ ಕೇಳೋ ಥರ ರ್ಯಾಟ್ ರೇಸ್ನಲ್ಲಿ ಇಲಿಗಳ ಓಟದ ಥರ ಕಿಂದರ ಜೋಗಿ ಬೊಮ್ಮನಹಳ್ಳಿ ಅವನ ಹಿಂದೆ ಹೋದ ಇಲಿಗಳ ಥರ ಇವರು ಕೂಡ ಮೀಸಲಾತಿ ಕೇಳ್ತಾ ಇದ್ದಾರಾ ಅನ್ನುವಂಥದ್ದು ಗೊತ್ತಾಗಲಿ ಜನರಿಗೆ. ಅದು ನಾನಂತೂ ಭಾಳ ಸ್ಪಷ್ಟವಾಗಿದ್ದೀನಿ, ನಾವು ಕಣ್ಣು ಮುಚ್ಚಿ ಕೇಳಬೇಕಾದಂತಹ ವಿಷಯ ಅಲ್ಲ ಇದು. ಆದರೆ ಒಂದು ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ನಾವು ಚರ್ಚೆ ಮಾಡ್ಬೋದು ಅಂತ ಹೇಳಿ ನನಗೆ ಅನ್ನಿಸ್ತದೆ. ಈ ಚಿನ್ನಪ್ಪರೆಡ್ಡಿ ವರದಿನಲ್ಲಿ ಮತ್ತು ನಾಗನಗೌಡ ವರದಿನಲ್ಲಿ ಅಥವಾ ವೆಂಕಟಸ್ವಾಮಿ ವರದಿನಲ್ಲಿ ನಮೂದಿಸಲಾಗಿರುವಂತಹ ಈ 17ರಿಂದ 25 ಜಾತಿಗಳೇನಿದೆ, ಅದು 50 ಇದೆ ಅಂತಲೂ ಕೆಲವರು ಹೇಳ್ತಾರೆ. ಆ ಥರದ್ದು ದ್ವಾರಕಾನಾಥ್ ಅವರು ಮೊನ್ನೆ ಹೇಳ್ತಾ ಇದ್ರು, ಅವರು ಬಹಳ ಇಂಟ್ರೆಸ್ಟಿಂಗ್. ಅದು ಅವರ ಗೆಳೆಯರೊಬ್ಬರಿದ್ದಾರೆ, ಅವರು ಹಾವು ಹಿಡಿಯೋರು. ಆ ಹಾವು ಹಿಡಿಯೋರು ಅವರ ಮಗನಿಗೆ ಒಂದು ಹೆಣ್ಣು ಬೇಕು ಅಂತ ಹೇಳಿಬಿಟ್ಟು ಅವರ ಮಗಳಿಗೆ ಒಂದು ವರ ಬೇಕು ಅಂತ ಹೇಳ್ಬಿಟ್ಟು ಅವ್ರ ಹತ್ರ ಮಾತಾಡುವಾಗ ಬಂತು ಪ್ರಸ್ತಾಪ. ಅವ್ರ ಹತ್ರ ತುಂಬ ಮಂದಿ ಬರ್ತಾರೆ, ಇಲಿ ಹಿಡಿಯೋರಿಂದ ಹಿಡಿದು ಹಾವು ಹಿಡಿಯೋರಿಂದ ಹಿಡಿದು. ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿದ್ದಾಗ ಅತ್ಯಂತ ಯಶಸ್ವಿಯಾಗಿ ಭಾಳ ಪರಿಣಾಮಕಾರಿಯಾಗಿ ಕೆಲಸ ಮಾಡಿದಂಥವರು ನಮ್ಮ ದ್ವಾರಕಾನಾಥ್ ಅವರು ಎಲ್ಲಿ ತನಕ ಅಂತ ಹೇಳಿದರೆ, ಯಡಿಯೂರಪ್ಪ ಅವರಂತ ಕಾಣುತ್ತೆ, ಸಾದರ ಲಿಂಗಾಯತರನ್ನು ನೇರವಾಗಿ ಹಿಂದುಳಿದ ಜಾತಿಗೆ ಸೇರಿಸ್ಬಿಟ್ಟು ಆದೇಶ ಹೊರಡಿಸಿದಾಗ ಇವರು ಗಟ್ಟಿಯಾಗಿ ನಿಂತುಬಿಟ್ರು. ಅದು ಹೆಂಗೆ ಸೇರಿಸ್ತೀರ, ಅದು ಹೆಂಗೆ ಸೇರಿಸ್ಲಿಕ್ಕೆ ಬರುತ್ತೆ ಅಂತ ಹೇಳುವಂಥದ್ದು ರದ್ದಾಯ್ತದ ಅವಾಗ. ಅದು ಈಗ ಏನು ಪಂಚಮಶಾಲಿಗಳು 2Aಗೆ ಸೇರಿಸ್ಬೇಕು ಅಂತ ಹೇಳಿಬಿಟ್ಟು ಗೆಳೆಯ ಸುಭಾಷ್ ಅವರಿದ್ದಾರೆ, ಅವರಿಗೆ ನನ್ನ ಜೊತೆ ಭಿನ್ನಮತ ಇದೆ ಹೋರಾಟದ ಬಗ್ಗೆ. ಇರಲಿ, ನಾವು ಒಂದು ಡೆಮಾಕ್ರೆಟಿಕ್ ಕಂಟ್ರಿನಲ್ಲಿದ್ದೀವಿ, ನಾವು ಬಹಳ ಆರೋಗ್ಯಪೂರ್ಣವಾಗಿ ಇಂಥ ವಿಚಾರಗಳನ್ನು ಚರ್ಚೆ ಮಾಡಬೇಕು. ನಾವು ಇವ್ರ ಹತ್ರ ಬಂದಾಗ ಇವರೇನು ಮಾಡಿದರು, ಇನ್ನೊಬ್ಬರು ಇವರಿಗೆ ಹಾವು ಹಿಡಿಯೋರು ಪರಿಚಯ ಇದ್ದರು, ಅದೇ ಸಮುದಾಯದವರು, ಮುಸ್ಲಿಮರು. ಅವರು ಕೂಡ, ಇವರು ಮುಸ್ಲಿಮರು, ಅವರು ಮುಸ್ಲಿಮರು. ಅವ್ರದ್ದು ಒಬ್ಬರು ಹುಡುಗ ಇದ್ದ, ವರ ಇದ್ದ. ಸೊ ಇವರು ಅವರಿಗೆ ಪ್ರಸ್ತಾಪ ಮಾಡ್ತಾರೆ, ನೋಡಿ ನಿಮ್ಮದು ಒಂದೇ ಕಮ್ಯುನಿಟಿ ಆಗುತ್ತೆ, ವೃತ್ತಿನೂ ಒಂದೇ ಆಗುತ್ತೆ, ಹಿಂಗೆ ಒಂದು ಹುಡುಗ ಇದ್ದಾನೆ, ನಿಮ್ಮ ಹುಡುಗಿಗೆ ಆ ಹುಡುಗನ್ನ ಕೊಟ್ಟು ಮದುವೆ ಮಾಡಿಸ್ಬೋದಲ್ಲ ಅಂತೇಳಿ ಕೇಳಿದರೆ ಅವರು ಒಪ್ಪೋದಿಲ್ಲ. ಅವರು ಯಾಕೆ ಒಪ್ಪೋದಿಲ್ಲ ಅಂತ ಹೇಳಿದರೆ, ನಾವು ನಾಗರಾವು ಹಿಡಿಯೋರು, ಅವರು ಕೆರೆ ಹಾವು ಹಿಡಿಯೋರು ಅಂತ. ಅಂದರೆ ನಮ್ಮ ಸಮಾಜದಲ್ಲಿ ಜಾತಿ ಯಾವ ಥರ ಘನೀಭೂತವಾಗಿದೆ ನೋಡಿ, ಅದು ಮುಸ್ಲಿಮರೊಳಗಡೆ ಇದು. ಅವರು ನಗ್ತಾ ಇದ್ರು, ನನಗೆ ಹೇಳಿಬಿಟ್ಟಿದ್ದನ್ನು ನೋಡ್ರಿ, ಹಿಂಗಾಯ್ತು ಇವತ್ತು, ಇದು ಎಲ್ಲಿಗೆ ಹೋಗ್ತಾ ಇದೆ ಇದು ಅನ್ನೋ. ಈ ಥರದ ವೃತ್ತಿ ಆಧಾರಿತವಾದಂತಹ ಅತ್ಯಂತ ಸಂಕಷ್ಟದಲ್ಲಿರುವಂತಹ ಮುಸ್ಲಿಂ ಜಾತಿಗಳನ್ನು ಏನು ಸರ್ಕಾರ ಶಾಸನಬದ್ಧವಾಗಿ ಗುರುತಿಸಿ ಅಂಗೀಕಾರ ಮಾಡಿದೆಯಲ್ಲ, ಚಿನ್ನಪ್ಪರೆಡ್ಡಿ ಆಯೋಗ ಮತ್ತು ವೆಂಕಟಸ್ವಾಮಿ ಆಯೋಗ, ಆ ಆಯೋಗದಲ್ಲಿರುವಂತಹ ಅಷ್ಟೂ ವೃತ್ತಿ ಗುಂಪುಗಳು ಅಥವಾ ಜಾತಿಗಳನ್ನು ಪ್ರತ್ಯೇಕವಾಗಿ ಪರಿಗಣಿಸಿ ಅವರಿಗೆ ಒಂದು ಅಭಿವೃದ್ಧಿ ನಿಗಮವನ್ನು ಸರ್ಕಾರ ಸ್ಥಾಪಿಸಬೇಕು ಮತ್ತು ಅದಕ್ಕೆ 2,000 ಕೋಟಿ ರೂಪಾಯಿಯನ್ನು ಇಡಬೇಕು ಅಂತ ನಾನು ಒತ್ತಾಯಿಸ್ತೀನಿ. ನಾನು ಯಾಕೆ 2,000 ಕೋಟಿ ಅಂತ ಹೇಳಿದರೆ, ಇನ್ಯಾರೋ 1,000 ಕೋಟಿ ಕೇಳಿದ್ದಾರೆ, ಇನ್ಯಾರೋ 500 ಕೋಟಿ ತಗೊಂಡ್ಬಿಟ್ಟಿದ್ದಾರೆ ಈಗಾಗಲೇ. ಅವರಿಗಿಂತ ನಾವು ತುಂಬ ಕೆಳಗಿದ್ದೀವಿ ನಾವು, ಹಾಗಾಗಿ 2,000 ಕೇಳಬೇಕಾಗತ್ತೆ. ಅವರಿಗೆ 1,000 ಕೊಟ್ಟರೆ ನಮಗೆ 2,000 ಕೊಡಿ, ಇಲ್ಲ ಅವರಿಗೂ 500 ಕೊಟ್ಟರೆ ನಮಗೊಂದು 600 ಆದರೂ ಕೊಡಿ. ಬಟ್ ಇದು ಅಗತ್ಯವಾಗಿ ಆಗಬೇಕಾದಂತಹ ಕೆಲಸ. ಇದನ್ನು ಹೇಗೆ ಮಾಡೋದು ಅಂತ ನಮಗೆ ಗೊತ್ತಿಲ್ಲ. ನಮಗೆ ಬಹಳ ಮುಖ್ಯವಾಗಿ ಆಗಬೇಕಾದಂಥ ಕೆಲಸ. ಮುಸ್ಲಿಮರಲ್ಲಿ ಇದ್ದಾರೆ, ಶ್ರೀಮಂತರು ಇದ್ದಾರೆ ಮುಸ್ಲಿಮರಲ್ಲಿ, ಸಾಮಾಜಿಕವಾಗಿ ಒಳ್ಳೆ ಸ್ತರದಲ್ಲಿರೋರು, ಒಳ್ಳೆಯ BDS ಸೈಟ್ನಲ್ಲಿ ತಗೊಂಡು ಒಳ್ಳೆಯ ಎಕ್ಸ್ಟೆನ್ಷನ್ನಲ್ಲಿ ಬದುಕು ಕಟ್ಕೊಂಡವರು ಇದ್ದಾರೆ, ದೊಡ್ಡ ದೊಡ್ಡ ಶ್ರೀಮಂತರು ಇದ್ದಾರೆ, ಇಲ್ಲ ಅಂತ ಹೇಳಿಲ್ಲ. ನಾವು ಅವರಿಗೆ ಮೀಸಲಾತಿ ಕೇಳೋದಿಲ್ಲ, ನಾವು ಕೇಳಲೂಬಾರ್ದು. ನಾವು ಅತ್ಯಂತ ಸ್ಥಳದಲ್ಲಿರುವಂತಹ ಈ ವೃತ್ತಿ ಆಧಾರಿತವಾದಂತಹ ಗುಂಪುಗಳೇನಿದೆ, ಹಾಸಿಗೆ ಮಾಡೋರು, ಹಾವು ಹಿಡಿಯೋರು, ಭಾಂಗಿ, ನಳಬಂದ್ ಅಂತ ಒಂದಿದೆ ಕಮ್ಯುನಿಟಿ, ಪಿಂಜಾರ ಅಂತ ಹಾಸಿಗೆ ಮಾಡೋರಿದ್ದಾರೆ, ಬಹಳ ಕಷ್ಟದಲ್ಲಿದ್ದಾರೆ ಅವರು. ಸೊ ಈ ಥರದ ಒಂದು ಕ್ರಮವನ್ನು ನಾವು ಯಾರಾದರೂ ಸರ್ಕಾರದ ಮುಂದೆ ಇಟ್ಟಿದ್ದೀವಾ? ನಮ್ಮ ಶಾಸಕರುಗಳಿಗೆ ಇದು ಗೊತ್ತಿದೆಯಾ? ನಮ್ಮ ಸಂಸದರಿಗೆ ಇದು ಏನಾದರೂ ಗೊತ್ತಿದೆಯಾ? ಗೊತ್ತಿದ್ದೂ ಮಾತಾಡ್ತಾ ಇಲ್ವಾ ಅವರು? ಅಥವಾ ಮಾತಾಡಲಿಕ್ಕೆ ಹೆದರಿಕೆ ಆಗ್ತಾ ಇದೆ ಅವರಿಗೆ? ಇದನ್ನು ಮಾತಾಡಬೇಕಾದ್ರೆ ಹೈಕಮಾಂಡಿಂದ ಆರ್ಡರ್ ಬರಬೇಕಾ ಅವರಿಗೆ? ಇದೆಲ್ಲ ಸಮಸ್ಯೆಗಳು ನಮ್ಮ ಮುಂದೆ ಇದೆ. ಇಷ್ಟು ಮಾತನ್ನು ನಾನು ಹೇಳಿ, ಗುರುಗಳು ಬಂದಿದ್ದಾರೆ, ಈಗ ನಾನು ನೇರವಾಗಿ ದ್ವಾರಕಾನಾಥ್ ಅವರನ್ನು ಮಾತನ್ನು ಮುಂದುವರಿಸಬೇಕು, ಈ ವಿಷಯದಲ್ಲಿ ನಮಗೆ ಬೆಳಕು ಚೆಲ್ಲಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಈ ಚರ್ಚೆ ಇದು ಆರಂಭ ಮಾತ್ರ, ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ನಿರಂತರವಾಗಿ ಇನ್ನೂ ಒಂದು 5-6 ತಿಂಗಳುಗಳ ಕಾಲ ನಾವು ಇದನ್ನು ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಈ ಚರ್ಚೆಯನ್ನು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದೀವಿ. ನೀವು ಕೂಡ ಈ ಚರ್ಚೆಯಲ್ಲಿ ನಿಮ್ಮ ಪ್ರಶ್ನೆಗಳಿದ್ದರೆ ದ್ವಾರಕಾನಾಥ್ ಅವರಿಗೆ ಕೇಳ್ಬೋದು ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಒಂದು ಅವಕಾಶವನ್ನು ನನಗೆ ಕೊಟ್ಟಂತಹ ಕರ್ನಾಟಕ ಮುಸ್ಲಿಂ ಜಮಾತ್ ಅವರಿಗೆ ನಾನು
ತುಂಬು ಹೃದಯದಿಂದ ಕೃತಜ್ಞತೆಗಳನ್ನು ಅರ್ಪಿಸ್ತಾ ಇದ್ದೀನಿ. ಆಖಿರುದ್ದವಾನ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್, ಆಮೀನ್.